ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ದಾಯಾದಿಗಳು ತಮ್ಮ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಮಂಡ್ಯಾಲ ಗ್ರಾಮದ ವೇದಾಂತ್ ಮಾಧ್ಯಮಗಳಿಗೆ ನೀಡಿರುವ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು ಅಂತ ಬಾಬು ಆರೋಪಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಬಾಬು ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಸುಮಾರು ವರ್ಷಗಳಿಂದ ನಮಗೂ ಮತ್ತು ವೇದಾಂತ್ ಕುಟುಂಬಕ್ಕೂ ಜಮೀನು ವಿವಾದವಿದ್ದು ನಮ್ಮ ಜಮೀನಿಗೆ ಹೋಗಲು ದಾರಿ ಬಿಡದೆ ತೊಂದರೆ ಮಾಡುತ್ತಿದ್ದಾರೆ. ಕನಿಷ್ಠ ಜಾನುವಾರುಗಳನ್ನು ಹಿಡಿದುಕೊಂಡು ಹೋಗಲು ಸಹ ತೊಂದರೆ ಮಾಡುತ್ತಿದ್ದಾರೆ. ಅವರು ಈಗ ಕಟ್ಟಿರುವಂತಹ ಮನೆ ದಾಖಲೆಗಳು ನಮಗೂ ಸಹ ಭಾಗ ಇದ್ರೂ ಯಾವುದೇ ರೀತಿಯ ಮಾಹಿತಿ ನೀಡದೆ ಅವರ ಹೆಸರಿಗೆ ಖಾತೆ ಮಾಡಿಕೊಂಡಿದ್ದಾರೆ. ಆದರೂ ಮನೆ ಕಟ್ಟಿಕೊಂಡಿದ್ದಾರೆ ಅನ್ನೋ ಉದ್ದೇಶದಿಂದ ಸುಮ್ಮನಿದ್ವು. ಕನಿಷ್ಠ ಜಮೀನಿಗೆ ಹೋಗಲು ದಾರಿ ಬಿಡದೆ ತೊಂದರೆ ಮಾಡುವಂತಹ ವೇಳೆ ನಾವು ಮನೆಯಲ್ಲಿ ಭಾಗ ಕೇಳಿದಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಬಾಬು ಆರೋಪಿಸಿದ್ದಾರೆ. ಇದೇ ವಿಚಾರವಾಗಿ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ನಮ್ಮ ಮನೆಯಲ್ಲಿಯೂ ಸಹ ನಮಗೆ ಭಾಗ ಇದ್ದು ಭಾಗ ನೀಡುವಂತೆ ಕೇಳಿದಾಗ ಪ್ರತಿ ಬಾರಿಯೂ ಗಲಾಟೆ ಮಾಡುತ್ತಿದ್ದಾರೆ. ಮನೆ ನಿರ್ಮಿಸಿಕೊಂಡಿದ್ದಾರೆ, ತೊಂದರೆ ಮಾಡಬಾರದು ಅನ್ನೋ ಉದ್ದೇಶದಲ್ಲಿ ನಾವಿದ್ದೇವೆ. ಆದರೆ ಅವರು ನಮ್ಮ ಜಮೀನಿಗೆ ಹೋಗಲು ಸಹ ದಾರಿ ಬಿಡದೆ ವಿನಾಕಾರಣ ನಮಗೆ ತೊಂದರೆ ಮಾಡ್ತಾ ಇದ್ದು ಮಾಧ್ಯಮಗಳಿಗೂ ಸಹ ಸುಳ್ಳು ಹೇಳಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಬಾಬು ಅಂತ ಹೇಳಿ, ನಮ್ಮೂರು ಮಂಡ್ಯಾಲ ಅಂತ ಬಯಲ್ಪಾಡ ಹತ್ರ. ಇದು ಮನೆ ಅಥವಾ ಜಮೀನು ವ್ಯವಹಾರ 3 ವರ್ಷದಿಂದ ಗಲಾಟೆ ಇದೆ. ಆ 3 ವರ್ಷದಿಂದ ಯಾರೂ ವ್ಯವಸಾಯ ಮಾಡಿದಿರ ಹಂಗೆ ಬಿಟ್ಟಿದ್ದಾರೆ. ಇವಾಗ ಏಕಾಏಕಿ ಅವರು ಮನೆ ಕೆಲಸ ಮಾಡೋದಾಗಲಿ ಜಮೀನು ಬೋರ್ ಎತ್ತೋದಾಗಲಿ ಏನೂ ಮಾಡಿದಿರ ಇದ್ದಾರೆ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡಿಕೊಂಡು ನಮಗೆ ಹೋಗೋದಕ್ಕೆ ದಾರಿ ಬಿದ್ದಿರ ಇರೋದಕ್ಕೆ ಎಲ್ಲ ಪೆಂಡಿಂಗ್ ಬಿದ್ದಿದೆ. ಸೊ ಅವ್ರು ಕೋರ್ಟ್ಗೆ ಹಾಕೋಣ ಇಲ್ಲ ಪ್ರೈವೇಟ್ ಅವ್ರನ್ನ ಕರೆಸಿಬಿಟ್ಟು ಎಲ್ಲ ಜಮೀನು ಇದು ಮಾಡಿಸ್ಬಿಟ್ಟು ಅವ್ರವ್ರ ಭಾಗಕ್ಕೆ ಇಷ್ಟು ಬರುತ್ತೆ ಅಂತ ಮಾತಾಡೋಣ. ಪಂಚಾಯತಿಗೆ ಬಂದೆ ಅಂದರೆ ಪಂಚಾಯತಿ ಮಾಡೋಕ್ಕೂ ರೆಡಿ ಇಲ್ಲ. ಪೊಲೀಸ್ ಸ್ಟೇಷನ್ ಹತ್ರ ಬಂದೆ ಅಂದರೆ ಅಲ್ಲಿಗೂ ಬರೋಲ್ಲ. ಬೇಕಾದರೆ ಪೊಲೀಸ್ ಸ್ಟೇಷನ್ ಬಂದು ನೀವು ಕೇಳಿ ರಾಯಪುರ ಸ್ಟೇಷನ್ 3 ಕೇಸ್ ಇದ್ದಾವೆ. ಅವ್ರನ್ನೇ ಕೇಳಿ, ಒಂದು ಸಲ ಆದರೂ ಅವ್ರನ್ನ ಕರೆದಿಲ್ವೇನೋ ಕೇಳಿ. ಕರೆದಿದ್ದಾರೆ, ಅವ್ರು ಬರೋಕ್ಕೆ ರೆಡಿ ಇಲ್ಲ. ಯಾಕಂದರೆ ನ್ಯಾಯ ಸಿಗೋಲ್ಲ ಅಂತ. ಯಾಕೆ ಸಿಗೋಲ್ಲ ನ್ಯಾಯ? ಸಿಗುತ್ತೆ ತಾನೆ. ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನೊಂದು ತಾಲೂಕಿಗೆ ಹೋಗಿ, ತಾಲೂಕು ಅಂದರೆ ಡಿಸ್ಟಿಕ್ಗೆ ಹೋಗಿ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಹಂಗೆ ಅವ್ರಿಗೆ ಇಷ್ಟ ಬಂದು ಕೆಲಸ ಮಾಡಿಕೊಂಡು ದೌರ್ಜನ್ಯ ಮಾಡಿಕೊಂಡು ನಾವಿರೋದು ಮನೆಯಲ್ಲಿ ಯಾರೂ ಇಲ್ಲ. ಸೊ ನಿನ್ನೆ ಗಲಾಟೆ ಆಗಿದೆ. ಆ ಗಲಾಟೆಯಲ್ಲಿ ಏಕಾಏಕಿ ಬಂದು ನಮ್ಮಪ್ಪ ಹೋಗಿದ್ದಾರೆ ಮಾತಾಡೋಣ, ಕೆಲಸ ನಿಲ್ಲಿಸೋಣ, ಯಾಕೆ ಇವಾಗೆಲ್ಲ ಪೆಂಡಿಂಗ್ ಇದೆಯಲ್ಲ ಅಂತ ಹೋಗಿದ್ದಾರೆ. ಏಕಾಏಕಿ ನೀನು ನಮ್ಮ ಹತ್ರ ಬರಬೇಡ ಅದು ಇದೆ ಅಂತ ಮೆಟ್ಲಲ್ಲಿ ತೊಲ್ಲಕ್ಕೆ ಟ್ರೈ ಮಾಡಿದ್ದಾರೆ. ಕೆಳಗಡೆ ತೊಲ್ಲೋಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಹೋಗಿದ್ದಾರೆ. ಹೋಗಿಯೋಷ್ಟರಲ್ಲಿ 3 ಇಟ್ಕೊಂಡು ಮೆಟ್ಲಲ್ಲಿ ಟೈಲ್ಸಿಂದ ಹಾಕೋದು ಹೊಡೆಯೋದು ಎಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ನಾವು ಅವ್ರು ಹೊಡಿತಾ ಇದ್ದಾರೆ ಅಂತೇಳಿ ನಾನು ಹೋಗೋಷ್ಟರಲ್ಲಿ ನನಗೂ ಟೈಲ್ಸಿಂದ ಹಾಕಿ ಕೈಗೆಲ್ಲ ಎಡ್ಬಿಟ್ಟಿದ್ದೆ. ಅಲ್ಲೇ ಮಾಡಿ 3 ಜನಕ್ಕೂ ಎದೆ ಮೇಲೆ ಎಲ್ಲ ಮೇಲೆ ಕಡೆ ಒದ್ಕೊಂಡು ಕೆಳಗಡೆ ಮೆಟ್ಲಿಂದ ಕೆಳಗಡೆವರೆಗೂ ಬಂದಿದ್ದಾರೆ. ಇದೆಲ್ಲ ಆದಮೇಲೂ ಕೂಡ ಮತ್ತೆ ಅವರು ದೌರ್ಜನ್ಯ ಮಾಡಿಕೊಂಡು ಕೆಟ್ಟ ಮಾತುಗಳಿಂದ ಬೈಕೊಂಡು ಎಲ್ಲ ಇದು ಮಾಡ್ತಿದ್ದಾರೆ. ಸೊ ಈ ದೌರ್ಜನ್ಯದಿಂದ ಸ್ವಲ್ಪ ಮಾಡಬೇಕಂತ ವಿನಂತಿ ಮಾಡ್ತೀವಿ. ಸೊ ಇನ್ನೊಂದು ಆಗಲಿ ಆ ಜಮೀನು ವ್ಯವಹಾರ ಸೆಟ್ಲ್ ಆಗೋವರೆಗೂ ಮನೆ ವ್ಯವಹಾರ ಆಗೋದಿಲ್ಲ. ಅವ್ರು ಯಾವುದೇ ಕೆಲಸ ಮಾಡಿ ಅವ್ರು ಏನಾದರೂ ಇದ್ರೆ ಲೀಗಲ್ ಆಗೋಗಿ ಪ್ರೊಸೀಡ್ ಆಗಲಿ. ಜಮೀನು ಅಂದರೆ ಯಾವ ರೀತಿ ದಾರಿ ಬೇಕು ನಿಮಗೆ? ಜಮೀನು ಅಂದರೆ ನಮ್ಗೆ ಇರೋದು ಒಂದು 5 ಎಕರೆ ಆ ಕಡೆ ಇದೆ, ಒಂದು ಹತ್ರ ಇರೋದು. ಆ 5 ಎಕರೆಗೂ ಹೋಗಿ ಯಾವುದೇ ಕಡೆಯೂ ದಾರಿ ಅನ್ನೋದೇ ಇಲ್ಲ, ನಡ್ಕೊಂಡು ಹೋಗೋಕ್ಕೂ ದಾರಿ ಇಲ್ಲ. ಓಕೆ. ಆ ಜಮೀನಲ್ಲಿ 3 ಭಾಗ ಇದೆ. 3 ಭಾಗದಲ್ಲಿರೋರು ಫಸ್ಟ್ ಅವ್ರು ಕೊಡೋಕ್ಕೂ ರೆಡಿ ಇದ್ದಾರೆ. ನಾವು ಲಾಸ್ಟಲ್ಲಿ ಇದ್ದೀವಿ. ಮಧ್ಯದಲ್ಲಿರೋದು ಇವರು. ಈ ಮಧ್ಯದಲ್ಲಿರೋ ಜಾಗ ಕೊಡಿ ಅಂದರೆ ಅವರು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ದೌರ್ಜನ್ಯ ಮಾಡ್ತಿದ್ದಾರೆ. ಸರಿ, ನೀವು ಕೊಡಲ್ಲ, ಆ ಕಡೆ ಲಾಸ್ಟ್ಗಾದರೂ ಹೋಗಿ, ನಾವು ಫಸ್ಟಿಗೆ ಒಂದು ದಾರಿ ಬಿಡ್ತೀವಿ ಅಂದರೂ ಅದಕ್ಕೂ ಹೋಗ್ತೀವಿ. ಸೊ ಇದಕ್ಕೆ ಸರಿ ನಿಮ್ಮ ಇದಾಗೆ ಇಲ್ಲಿ ಲೀಗಲ್ ಆಗೋಣ ಅಂದರೆ ಅವ್ರು ಲೀಗಲ್ ಆಗೋಕ್ಕೂ ರೆಡಿ ಇಲ್ಲ. ಸರಿ, ನಾವು ಕೋರ್ಟ್ಗೆ ಹೋಗ್ತೀವಿ ಅಂದರೆ ಕೋರ್ಟ್ಗೆ ಹೋಗೋಕ್ಕೂ ಅವ್ರು ರೆಡಿ ಇಲ್ಲ. ಸರಿ, ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಇದೆಯಾ, ನಿಮ್ಮ ಹೆಸರಿಗಾಗಿದೆ ಅಂತ ಕೇಳಿದ್ರೆ ಅದು ಅವ್ರು ಕೊಡೋಕ್ಕೂ ರೆಡಿ ಇಲ್ಲ. ಸೊ ಏನೂ ಇಲ್ಲ ಅಂದಮೇಲೆ ಅವ್ರ ಹೆಸರಿಗೆ ಆಗೋವರೆಗೂ ಸುಮ್ಮನೆ ಇರಬೇಕಲ್ಲ. ಬೇಕಾಗಿ ದೌರ್ಜನ್ಯ ಮಾಡೋದು, ಕೇಳಿದ್ರೆ ಹೊಡಿಯೋಕ್ಕೆ ಹೋಗೋದು ಇವೆಲ್ಲ ಮಾಡ್ತಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ನೋಡಿದು ಪ್ರಾಣ ಬೆದರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನು? ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ನಾವು ಹೇಳ್ತೀವಿ ಸರ್. ಅದು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಯಾರೂ ಇಲ್ಲ. ಅವ್ರು ಇಷ್ಟ ಬಂದಂಗೆ ಮಾತಾಡ್ಕೊತಾರೆ. ಅವೆಲ್ಲ ಏನಾದ್ರು ಪ್ರೂಫ್ ಇದೆಯಾ? ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಇವಾಗ ಯಾರು ಗೊತ್ತಿದ್ದಾರೆ ಸರ್? ನಿನ್ನೆ ಮಾತಾಡೋಕೆ ಹೋಗಿರೋದು ತಾನೆ, ಮಾತಾಡ್ಕೊಂಡು ಬರ್ಬೇಕು ತಾನೆ. ಕೈ ಹಾಕಾಗ್ಬೇಕು ಸರ್. ನಿನ್ನೆ ಅವರೇ ಹೇಳಿದ್ದಾರೆ ಕೈ ಹಾಕಿರೋದು ಅವ್ರ ಅಪ್ಪನೇ ಫಸ್ಟು. ಕೈ ಹಾಕಿದಾರಲ್ಲ ಅಂತ ನಾವು ಹೋಗೋಷ್ಟರಲ್ಲಿ ಮೆಟ್ಲಿಂದ 3 ಟೈಲ್ಸ್ ಹಾಕ್ತಿರೋದ್ರಿಂದ ಟೈಲ್ಸಿಂದ ಹಾಕ್ಬೋದು. ನಮ್ಮ ಮನೆ ಹತ್ರ ಏನಾದ್ರು ಬರ್ತದೆ ಅಂತ ಹೊಡೆಯೋದು ಅದೆಲ್ಲ ಮಾಡ್ಕೊಂಡ್ಬಂದಿದೆ. ಘಟನೆ ಆಗಿರೋದಾಗಿದೆ. ಸೊ ನಿನ್ನೆ ಆ ಘಟನೆಯಲ್ಲಿ ನಮ್ಮ ಅಪ್ಪನ ಹೊಡಿಬಾರ್ದಾಗಿತ್ತು. ಸೊ ಹೊಡೆದಿದ್ದಾರೆ. ಅದು ಅವರು ಹೊಡೆದಿದ್ದಾರೆ ಅನ್ನೋ ಕೋಪದಿಂದ ನಾವು ಹೋಗಿದ್ದೀವಿ. ಅಲ್ಲಿ ದೊಡ್ಡ ಗಲಾಟೆನೇ ಆಗಿದೆ. ಸೊ ಆ ಗಲಾಟೆಯಲ್ಲಿ ಅದಕ್ಕೆ ಹೊಡೆದಿರೋದು ಅದೆಲ್ಲ ಸುಳ್ಳು. ನಾನು ಬಂದಿರೋ ನ್ಯೂಸ್ ನೋಡಿದೆ, ಅದೆಲ್ಲ ಸುಳ್ಳು. ಅದೆಲ್ಲ ಏನು ನಿಜಾಂಶ ಏನೂ ಇಲ್ಲ ಅದರಲ್ಲಿ.
ಸೊ ಇವಾಗ ಒಂದೇ ಕೇಳ್ಕೊಳ್ಳೋಕ್ಕೆ ನಾನು ಸೊ ಇದು ಏನೇ ಆಗಿರಲಿ ಅದು ನ್ಯಾಯಾಲಯ ಮೂಲಕ ನ್ಯಾಯ ಕೊಡಿಸ್ಬೇಕಂತ ಒಂದು ವಿನಂತಿ ಮಾಡ್ತೀನಿ ಅಷ್ಟೇ ಸರ್. ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ. ನಮ್ಮೂರು ರಾಯಲಪಟ್ಟಣದಲ್ಲಿ ಮಂಡ್ಯಾಲ ಮಂಡ್ಯಾಲ ಅಲ್ಲಿ ನಾವು ಮನೆಯಲ್ಲೇ ನಮ್ಮ ಭಾಗ ಇದೆ. ನಮ್ಗೆ ಗೊತ್ತಿಲ್ಲದಿರ ಅವರು ಎಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಂಡು ನಮ್ಮ ಮನೆಗೆ ನಮ್ಗೆ ಈ ಥರ ಅನಾನುಕೂಲ ಮಾಡ್ತಾರೆ. ಮನೆ ಕಟ್ಕೊಂಡವ್ರೆ ಅಂತ ನಾವು ಸುಮ್ಮನೆ ಹೋಗ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ನಮಗೆ ಒಂದತ್ರ ಹೋಗಿ ಜಾಗ ಬೆಳೆದಿಲ್ಲ, ಯಾರ ಹೆಸರು ಆಗದೇ ಬಿಡೋದಿಲ್ಲ ಅಂತೇಳಿ ಪ್ರತಿ ದಿವಸ ಹಸು ಹಿಡ್ಕೊಂಡು ಹೋದ್ರು ಅದರ ಮೇಲೆ ಗಲಾಟೆ ಬರ್ತಾರೆ. ಅದರಿಂದ ದಯವಿಟ್ಟು ಇದನ್ನು ತಾವು ಪರಿಶೀಲನೆ ತಗೊಂಡು ನಮಗೆ ನ್ಯಾಯ ತರಿಸ್ಕೊಂಡು ತಮ್ಮ ನಿಮ್ಗೆ ಏನಿಂದ ಗಲಾಟೆ ಆಗಿದ್ದು? ಜಮೀನಿಂದನ ಮನೆಯಿಂದನೋ? ಎರಡರಿಂದ ಮೇನು ನಮಗೆ ಒಂದತ್ರ ಹೋಗಿ ಜಾಗ ಬಿಡ್ತಿರಲಿಲ್ಲ. ನೀವು ಆ ಜಾಗ ಬಿಡೋದು ನಾವು ಕೇಳಿದಕ್ಕೆ ನಮಗೆ ಗಲಾಟೆ ಪದೇ ಪದೇ ಇನ್ನು ನಾವ್ಯಾಕೆ ಮನೆ ಬಿಡಬೇಕು ಅಂತೇಳಿ ನಾವು ಅದರ ಬಗ್ಗೆ ಅವ್ರ ಹತ್ರ ಹೋಗಿ ಗಲಾಟೆ ಶುರುವಾಯಿತು. ಗಲಾಟೆ ಶುರುವ ಕಾರಣ ಏನಂದರೆ ನಮ್ಮನ್ನು ಇದೆಲ್ಲ ಭಾಗ ಆಗೋದಂದ್ರೆ ನೀವು ಮಾಡಬೇಡ ಅಂತ ಮೇಲ್ಗಡೆ ಹೋಗೋನೆ ಅಷ್ಟೇ ನಮ್ಮನ್ನು ನೋಡಿದವ್ರೆ. ಕೂಡಿಸೋದಕ್ಕೆ ನಮ್ಮನ್ನು ತಿಳಿಸ್ಕೊಂಡಿದ್ದಕ್ಕೆ ನಮ್ಮನ್ನು ಮಗನ ಅಲ್ಲಿಂದ ಮನೆ ಹತ್ರ ಓಡೋದು. ಓಷ್ಟೊತ್ತಿಗೆ ಎಲ್ಲರ ಮೇಲೆ ಸೇರಿಕೊಂಡು ಮುಂಡ್ರೆಡ್ಡಿ ಮಕ್ಕಳಿಬ್ಬರು ಒಬ್ಬರು ಸೇರಿ ಅವರೆಲ್ಲ ಸೇರಿ ನಮ್ಮೆಲ್ಲ ಹೊಡೆದವ್ರೆ. ಯಾರು ಹೊಡೆದಿದ್ದು? ಮುಂಡ್ರೆಡ್ಡಿ ಮಗ ನವೀನ್ ಅವರನ್ನು ವೇದಾಂತ